ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಜಾಬ್ ಸೇರಿ ಧಾರ್ಮಿಕ ವಸ್ತುಗಳಿಗೆ ಪರ್ಮಿಷನ್ ನೀಡಲಾಗಿದೆ. ಅದು ರುದ್ರಾಕ್ಷಿ ಆಗಿರ್ಬೋದು, ಜನಿವಾರ ಆಗಿರ್ಬೋದು, ಶಿವದಾರ ಆಗಿರ್ಬೋದು, ಹಾಗೆ ಪೇಟಕ್ಕೂ ಕೂಡ ಅವಕಾಶ ನೀಡಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಜಾಬ್ ಸೇರಿ ಧಾರ್ಮಿಕ ವಸ್ತುಗಳಿಗೆ ಅನುಮತಿಯನ್ನ ನೀಡಲಾಗಿದೆ. ರುದ್ರಾಕ್ಷಿ, ಜನಿವಾರ, ಶಿವದಾರ ಹಾಗೂ ಪೇಟಕ್ಕೆ ಅವಕಾಶವನ್ನ ನೀಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಇದು ಅನ್ವಯ ಆಗತ್ತೆ. ಹಾಗೆ ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆ ವೇಳೆಯೂ ಕೂಡ ಇದನ್ನ ಧರಿಸಬಹುದು. ಇದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ಈ ರೂಲ್ಸ್ನ ನೀಡಿದೆ. ಈ ಶೈಕ್ಷಣಿಕ ವರ್ಷದಿಂದಲೇ ಈ ರೂಲ್ಸ್ ಜಾರಿಯಾಗತ್ತೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕನ್ಫರ್ಮ್ ಮಾಡಿದ್ದಾರೆ, ಹೇಳಿಕೆಯನ್ನ ನೀಡಿದ್ದಾರೆ. ಕೇವಲ ಸ್ಕೂಲ್ ಕಾಲೇಜ್ಗೆ ತರಗತಿ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಕ್ಸಾಮ್ ಟೈಮ್ನಲ್ಲೂ, ಯಾಕಂದ್ರೆ ಈ ಎಕ್ಸಾಮ್ ಅಂತ ಅಂದಾಗ ಎಕ್ಸಾಮ್ಗಿಂತ ಜಾಸ್ತಿ CET ಪರೀಕ್ಷೆ ಆಗಿರ್ಬೋದು, ಅದು ಚರ್ಚೆ ಆಗೋದಕ್ಕಿಂತ ಜಾಸ್ತಿ ಅಲ್ಲಿ ಜನಿವಾರ ತೆಗೆಸಿದ್ರು, ಇಲ್ಲಿ ಮಾಂಗಲ್ಯ ಸರ ತೆಗೆಸಿದ್ರು, ಈ ವಿಚಾರಗಳೇ ಜಾಸ್ತಿಯಾಗಿ ಚರ್ಚೆ ಆಗ್ತಾ ಇತ್ತು. ಆದರೆ ಇದೀಗ ವಿದ್ಯಾರ್ಥಿಗಳು ಪರೀಕ್ಷೆ ವೇಳೆಯೂ ಕೂಡ ಇವೆಲ್ಲವನ್ನ ಧಾರ್ಮಿಕ ವಸ್ತುಗಳನ್ನು ಧರಿಸಬಹುದು ಎನ್ನುವಂಥ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ. ಅದು ಹಿಜಾಬ್ ಕೂಡ ಆಗಿರುತ್ತೆ, ಅಥವಾ ರುದ್ರಾಕ್ಷಿ, ಜನಿವಾರ, ಶಿವದಾರ, ಹಾಗೆ ಪೇಟ, ಏನೆಲ್ಲ ಧಾರ್ಮಿಕ ವಸ್ತುಗಳಿವೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ. ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಶಾಲಾ ಕಾಲೇಜಿಗೆ ಇದು ಅನ್ವಯ ಆಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆ ವೇಳೆಯೂ ಕೂಡ ಇದನ್ನ ಧರಿಸಬಹುದು. ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ಹೊಸ ನಿಯಮವನ್ನ ಮಾಡಿದೆ. ಈ ಶೈಕ್ಷಣಿಕ ವರ್ಷದಿಂದಲೇ ಈ ಒಂದು ಹೊಸ ನಿಯಮ ಕೂಡ ಜಾರಿಯಾಗುತ್ತೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಈ CET ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ರು ಅಥವಾ ಬೇರೆ ಏನೋ ದಾರಗಳನ್ನು ಕಟ್ ಮಾಡೋದು, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ. ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರೋದು ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡ್ಬೋದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ, ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡಬೇಕು, ಅದನ್ನು ನಾವು ಮಾಡಿದ್ದೀವಿ. ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಪರ್ಸನಲ್ಲಾಗಿ ನೋಡ್ಕೊಂಡು ಬಂದಾರೆ. ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರೋದು ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡ್ಬೋದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ
ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡಬೇಕು, ಅದನ್ನು ನಾವು ಮಾಡಿದ್ದೀವಿ. ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಪರ್ಸನಲ್ ಆಗಿ ನೋಡ್ಕೊಂಡು ಬಂದಾರೆ. ಈ ಯಾವ್ದಾದ್ರು ಸಾಂಪ್ರದಾಯಿಕವಾಗಿ ಇನ್ನು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ನೀವು ಕೂಡ ಶಿಕ್ಷಣ ಸಚಿವರು ಮಾತಾಡೋದನ್ನು ಕೇಳಿಸ್ಕೊಂಡ್ರಿ. ಅಂದರೆ ಈ ರೀತಿ ಒಂದು ಕಡೆ ಈಗ ಎಕ್ಸಾಮ್ಗಂತ ಹೊರಟಿರ್ತಾರೆ ಮಕ್ಕಳು, ಆ ಸಂದರ್ಭದಲ್ಲಿ ಆ ಎಕ್ಸಾಮ್ ಟೆನ್ಷನ್ನೇ ಸಾಕಷ್ಟಿರುತ್ತೆ ಅವರಿಗೆ, ಏನಾಗುತ್ತೋ ಏನು ಎತ್ತ ಅಂತ. ಈ ವೇಳೆ ಈ ರೀತಿ ಅವರ ಜನಿವಾರ ಆಗಿರ್ಬೋದು ಅಥವಾ ಇದೆಲ್ಲ ತೆಗೆಸೋದು ಅವರಿಗೂ ಕೂಡ ಮಾನಸಿಕವಾಗಿ ಆತಂಕವನ್ನು ಉಂಟು ಮಾಡುತ್ತೆ. ಹೀಗಾಗಿ ಈ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಈ ಹಿಂದೆ ಬಿಜೆಪಿ ಸರ್ಕಾರ ಹಿಜಾಬ್ನ ತರಗತಿಯಲ್ಲಿ ನಿಷೇಧಿಸಿತ್ತು, ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಪರ್ಮಿಷನ್ ನೀಡ್ತಾ ಇದೆ. ಸರ್ಕಾರ ಏನೆಲ್ಲ ಹೇಳಿದೆ ಅಂತ? ಸಿಂಚನ, ರಾಜ್ಯ ಸರ್ಕಾರದ ಈ ಒಂದು ಏನು ಆದೇಶ ಏನಿದೆ, ಆದೇಶ ಬೇರೆ ಬೇರೆ ಹಿನ್ನೆಲೆ ಹಿಂದೆ ಏನು ಹಿಜಾಬ್ ಇರ್ಬೋದು ಮತ್ತೆ ಬೇರೆ ಬೇರೆ ಕಾರಣಗಳು, ಇತ್ತೀಚೆಗೆ ನಡೆದಂತಹ ಸಿಇಟಿ ಒಂದು ಪರೀಕ್ಷೆ ಸಂದರ್ಭದ ಆದಂತಹ ಜನಿವಾರ ತೆಗೆಸಿದ ಪ್ರಕರಣ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಆದಂತಹ ಘಟನಾವಳಿಗಳನ್ನ ಅವರು ಮುಂದಿಟ್ಕೊಂಡು ವಿಶೇಷವಾಗಿ ಈ ಒಂದು ನಿಯಮಗಳಿಗೆ ತಿದ್ದುಪಡಿ ತರಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆ ಒಂದು ಸಂಬಂಧಪಟ್ಟಂತೆ ಈಗ ಸಚಿವರಂತಹ ಮಧು ಬಂಗಾರಪ್ಪನವರು ಈ ಒಂದು ಕಾಯ್ದೆಗೆ ತಿದ್ದುಪಡಿ ತಂದು ಹೊಸ ಆದೇಶನ ಹೊರಡಿಸಿದೆ. 2022ರಲ್ಲಿ ಬಿಜೆಪಿ ಸರ್ಕಾರ ತಂದಿದ್ದಂತಹ ಒಂದು ಆದೇಶವನ್ನ ಅವರು ರದ್ದುಪಡಿಸಿ ಹೊಸ ಆದೇಶವನ್ನ ತಂದಿದ್ದಾರೆ. ವಿಶೇಷ ಅಂದ್ರೆ ಇದು ಸಂಪೂರ್ಣವಾಗಿ ಈ ಒಂದು ಪ್ರಮುಖವಾಗಿ ಸಿಇಟಿ ಅಥವಾ ಇರಬಹುದು ನೀಟ್ ಅಲ್ಲಿ ಇತ್ತೀಚೆಗಾದಂತಹ ಗೊಂದಲಗಳ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಈ ಒಂದು ನೀತಿ ಅಥವಾ ಈ ಒಂದು ಕಾಯ್ದೆ ಜಾರಿಗೆ ಬರ್ತಾ ಇದೆ. ಇದರಲ್ಲಿ ಸಾಂಪ್ರದಾಯಿಕ ಉಡುಪು ಧರಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ ಅಂತ ಅನ್ನೋದನ್ನ, ಇದರಲ್ಲಿ 2-3 ಗೊಂದಲಗಳನ್ನ ರಾಜ್ಯ ಸರ್ಕಾರ ಹೊಂದಿದೆ. ಧಾರ್ಮಿಕ ಏನು ಶಿವದಾರ ಮತ್ತು ಜನಿವಾರ, ರುದ್ರಾಕ್ಷಿ ಇವಿಷ್ಟು ಸಹ ವಸ್ತುಗಳು ದೇಹದ ಒಳಗಡೆ ಅಥವಾ ಬಟ್ಟೆ ಒಳಗಡೆ ಧರಿಸುವಂತ ಒಂದು ವಸ್ತುಗಳು ಅಥವಾ ಆ ಒಂದು ಧಾರ್ಮಿಕವಂತ ಆಚರಣೆಗಳು, ಅಥವಾ ಈ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೋರ್ಬೋದು ಅಥವಾ ಏನು ಮಹಿಳೆಯರು ಇತ್ತೀಚೆಗೆ ಈ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೈಗಳಲ್ಲಿ ಕೈ ಕೊಟ್ಟು ಕಟ್ಟುವಂತ ದಾರಗಳಿರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳಿರ್ಬೋದು, ಇವೆಲ್ಲವೂ ಸಹ ಧಾರ್ಮಿಕ ಆಚರಣೆಗೆ ಬರ್ತವೆ. ಅದರಲ್ಲಿ ಟರ್ಬೈನು ಏನು ಪಂಜಾಬ್ನಲ್ಲಿ ಸಿಕ್ಕರ್ ಧರಿಸುವಂತ ಟರ್ಬೈನ್ ಇರ್ಬೋದು, ಉತ್ತರ ಕನ್ನಡ ಭಾಗದವ್ರು ಧರಿಸುವಂತಹ ಗಾಂಧಿ ಟೋಪಿ ಇರ್ಬೋದು, ಅದೇ ರೀತಿ ಸ್ಕಾರ್ಫ್ ಧರಿಸೋದು ಇರ್ಬೋದು. ಶಿವದಾರ, ರುದ್ರಾಕ್ಷಿ, ಪವಿತ್ರ ದಾರ ಈ ವಸ್ತ್ರದ ಜೊತೆಗೆ ಹಿಜಾಬ್ ಅನ್ನ ಅವರು ಲಿಂಕ್ ತಗೊಂಡಿರೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರದ ಉದ್ದೇಶ ಹಿಜಾಬ್ ಅನ್ನ ಏನು ಗ್ರೀನ್ ಸಿಗ್ನಲ್ ಕೊಡುವಂತ ಉದ್ದೇಶ ರಾಜ್ಯ ಸರ್ಕಾರದ ಆಗಿದ್ರು ಸಹ ಅದರ ಇತರ ಒಂದು ಡ್ರೆಸ್ ಗಳನ್ನ ಅವರು ಅದನ್ನ ಕೋಟ್ ಮಾಡಿರುವಂತದ್ದು ಸಮಂಜಸವಾಗಿ ಕಂಡು ಬರೋದಿಲ್ಲ. ಆದ್ರೂ ಸಹ ಸಚಿವರು ಅದಕ್ಕೆ ಸಮರ್ಥನೆ ನೀಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾವು ಏಕಪ್ರಕಾರದಲ್ಲಿ ನೀತಿಯನ್ನ ತರಲಿಕ್ಕೆ ಹೊರಟಿದ್ದೇವೆ. ಕೇಂದ್ರದ ಶಿಕ್ಷಣ ನೀತಿ ಏನಿದೆ ಅದೇ ತರ ನಾವು ಸಹ ತರಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಕೇಂದ್ರೀಯ ಶೈಕ್ಷಣಿಕ ಶಾಲೆಗಳಿದೆ ಅಥವಾ ಕೇಂದ್ರೀಯ ಶಿಕ್ಷಣ ನೀಡುವಂತಹ ಶಾಲೆಗಳಲ್ಲಿ ಯಾವ ನೀತಿಗಳಿವೆ ಅದನ್ನು ಸಹ ನಾವು ಅನುಸರಿಸ್ತಾ ಇದೀವಿ. ಆ ಮೂಲಕ ಇದುವರೆಗೆ ಈ ಒಂದು ಪ್ರತ್ಯೇಕವಾದಂತಹ ವಿಧಾನಗಳಿರ್ಲಿಲ್ಲ. ಅಂತಂದ್ರೆ ಯಾವ ಧಾರ್ಮಿಕ ಸಿಂಬಲ್ಗಳನ್ನ ಧರಿಸೋದಿರ್ಬೋದು, ತಿಲಕ ಧರಿಸೋದಿರ್ಬೋದು, ಕುಂಕುಮ ಧರಿಸೋದಿರ್ಬೋದು, ಇವೆಲ್ಲದಕ್ಕೂ ರಿಸ್ಟ್ರಿಕ್ಷನ್ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಯಾಕಂದ್ರೆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಇದೆಲ್ಲ ಧರಿಸ್ಕೊಂಡು ಹೋದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಕೆಲವೊಂದನ್ನ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಆ ಶಾಲೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದನ್ನ ರಾಜ್ಯ ಸರ್ಕಾರ ಎಲ್ಲ ಹಿಂದೂ ಶಾಲೆಗಳಿರ್ಬೋದು, ಕ್ರಿಶ್ಚಿಯನ್ ಶಾಲೆ ಇರ್ಬೋದು, ಮುಸ್ಲಿಂ ಶಾಲೆಗಳು ಎಲ್ಲರಿಗೂ ಸಹ ಸಮಾನವಾಗಿ ಇದು ಅನ್ವಯ ಆಗುತ್ತೆ. ಅದು ಇನ್ಕ್ಲೂಡಿಂಗ್ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೂ ಸಹ ಅನ್ವಯ ಆಗುತ್ತೆ ಅಂತ ಅದನ್ನ ಸಚಿವರು ಮಧು ಬಂಗಾರಪ್ಪ ತಿಳಿಸುವಂತ ಪ್ರಯತ್ನ ಮಾಡಿದ್ರು. 1ರಿಂದ 12ನೇ ತರಗತಿ ಅಂದ್ರೆ PUC ತನಕನೂ ಸಹ ಈ ಎಲ್ಲ ಏಕರೂಪದ ವಸ್ತ್ರ ಸಂಹಿತೆ ಮತ್ತು ಆ ಧಾರ್ಮಿಕ ಆಚರಣೆಗಳ ಸಿಂಬಲ್ಗಳನ್ನ ಧರಿಸಲಿಕ್ಕೆ ಅನುಮತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದರ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪಕ್ಕೆ ಪಡ್ಕೊಳ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ಅವ್ರು ಹೇಳಿದ ಪ್ರಕಾರ ರಾಜಪ್ಪ ಹಾಗೆ ಹೋಲ್ಡ್ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಆದ್ರೆ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲ್ಗೆ ಅವಕಾಶ ಇರೋದಿಲ್ಲ. ಕೇಸರಿ ಶಾಲ್ ಏನಿದೆ ಅದು ಧಾರ್ಮಿಕ ವಸ್ತು ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಕೇಸರಿ ಶಾಲ್ನ ಧರಿಸ್ಕೊಂಡು ನೀವು ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗೋ ಹಾಗಿಲ್ಲ. ರುದ್ರಾಕ್ಷಿ, ಜನಿವಾರ, ಶಿವದಾರ ಹಾಗೆ ಪೇಟಕ್ಕೆ ಅವಕಾಶ ಇರುತ್ತೆ. ಆದರೆ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲನ್ನು ಹಾಕುವಂತಿಲ್ಲ.
ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ಈ ಒಂದು ನಿಯಮವನ್ನು ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ನಾವಾಗಲೇ ಮಾತಾಡ್ತಾ ಇದ್ವಿ, ಆದರೆ ಇದೀಗ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ ಸರ್ಕಾರ. ಆದರೆ ಕೇಸರಿ ಶಾಲು ಧಾರ್ಮಿಕ ವಸ್ತು ಅಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ವಿರೋಧ ವ್ಯಕ್ತವಾಗಬಹುದು ಅಂತ? ಇದು ಕೇಸರಿ ಶಾಲು ನೀವು ಧಾರ್ಮಿಕ ಸಿಂಬಲ್ ಅಲ್ಲ ಅಂತ ಅನ್ನೋದು ಸತ್ಯ. ಯಾಕಂದ್ರೆ ಕೇವಲ ಆಚರಣೆಗಳಿಗೋಸ್ಕರ, ಯಾಕಂದ್ರೆ ಈ ಒಂದು ಏಕತೆ ಅಥವಾ ಆ ಒಂದು ಕಾರ್ಯಕ್ರಮಗಳನ್ನ ಆಚರಣೆ ಸಂದರ್ಭದಲ್ಲಿ ಟಿ ಶರ್ಟ್ ನ ಧರಿಸೋದಿರ್ಬೋದು, ಒಂದೇ ಸ್ವರೂಪದ ಟಿ ಶರ್ಟ್ ಧರಿಸೋದಿರ್ಬೋದು, ಅಥವಾ ಪೇಟ ಕಟ್ಕೊಳ್ಳೋದಿರ್ಬೋದು, ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬಿಜಾಪುರ ಈ ಒಂದು ಭಾಗದಲ್ಲಿ ರುಮಾಲು ಸುತ್ತಕೊಳ್ತಾರೆ. ಮದುವೆ ಸಮಾರಂಭಗಳಿರ್ಬೋದು ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ರುಮಾಲು ಸುತ್ತಂತದ್ದು ಅಲ್ಲಿ ಸಂಪ್ರದಾಯ. ಮರಾಠ ಭಾಗದ ಒಂದು ಸಾಂಪ್ರದಾಯಿಕ ಉಡುಗೆ ಅದನ್ನ ಧರಿಸುವಂತದ್ದು ಒಂದು ಸಂಪ್ರದಾಯ. ಹೀಗಾಗಿ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿರುವಂತ ವಸ್ತ್ರಗಳನ್ನ ನಾರ್ಮಲ್ ಆಗಿ ಬಳಸ್ಕೂಡುದು. ಆದ್ರೆ ಧಾರ್ಮಿಕ ಪ್ರವೃತ್ತಿಯನ್ನ, ಅಂದ್ರೆ ಹಿಂದೂ ಆಗಿರುವಂತವ್ರು, ಬ್ರಾಹ್ಮಣ ಆಗಿರುವಂತವ್ರು ಜನಿವಾರ ಧರಿಸೋದು, ಉಪನಯನ ಮಾಡುವಂತದ್ದು ಇರ್ಬೋದು, ಅಥವಾ ಇತರ ಸಮುದಾಯಗಳು ಕೈಯಲ್ಲಿ ದಾರ ಕಟ್ಕೊಂಡಿರ್ಬೋದು, ಲಿಂಗಾಯತ ಶಿವದಾರ ಧರಿಸೋದಿರ್ಬೋದು, ಅಥವಾ ಇತರ ಸಮುದಾಯಗಳು ಬೇರೆ ಬೇರೆ ಜನಿವಾರಗಳನ್ನ, ಬೇರೆ ಬೇರೆ ವಿಶ್ವಕರ್ಮ ಸಮುದಾಯದಿರ್ಬೋದು, ಬೇರೆ ಬೇರೆ ಸಮುದಾಯದವರು ಸಹ ಬೇರೆ ಬೇರೆ ಡ್ರೆಸ್ ಗಳನ್ನ ಬಳಸ್ತಾರೆ. ಆದ್ರೆ ಈ ಒಂದು ಕೇಸರಿ ಶಾಲನ್ನ ನೀವು ಎಲ್ಲೂ ಸಹ ಧಾರ್ಮಿಕ ಆಚರಣೆಯ ವಸ್ತ್ರ ಅಂತ ಎಲ್ಲೂ ಸಹ ಕೋಟ್ ಆಗಿಲ್ಲ, ಅಥವಾ ಎಲ್ಲೂ ಸಹ ಅಧಿಕೃತವಾಗಿ ಅದು ನೋಟಿಫೈ ಆಗಿಲ್ಲ. ಹಾಗಾಗಿ ಕೇವಲ ಆಚರಣೆಗಳಿಗೋಸ್ಕರ ಬಳಸುವಂತ ಈ ಒಂದು ಕೇಸರಿ ಶಾಲನ್ನ ಶಾಲಾ ಕಾಲೇಜುಗಳು ಇತ್ತೀಚೆಗೆ ಹಿಜಾಬ್ ಪ್ರವೃತ್ತಿ ಹಾಕೊಂಡ್ ಬರ್ತದೆ ಅಂತ ಕಾಣಿಸ್ತದೆ. ಮಂಗಳೂರಲ್ಲಿ ಆದಂತ ಒಂದು ಗಲಾಟೆನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸ್ಕೊಂಡು ಬಂದು ಗಲಾಟೆಯನ್ನ ಮಾಡಿದ್ರು, ಅಥವಾ ಅದಾದ ನಂತರ ಪ್ರತಿಭಟನೆ ಆಯ್ತು, ಕೋರ್ಟ್ಗೆ ಹೋಯ್ತು ಪ್ರಕರಣ. ಹೀಗಾಗಿ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಅವರು ಧರಿಸುವಂತ ಹಿಜಾಬ್ಗೆ ಪರ್ಯಾಯವಾಗಿ ನೀವು ಕೇಸರಿ ಶಾಲನ್ನ ಧರಿಸಿ ಪ್ರತಿಭಟನೆ ಮಾಡೋದು ಅಥವಾ ಹೋರಾಟ ಮಾಡುವಂತದ್ದು ನಿಮ್ಗೆ ಅದು ಕಾನೂನು ಸಮ್ಮತವಲ್ಲ ಅಂತ ಅನ್ನೋದನ್ನ ರಾಜ್ಯ ಸರ್ಕಾರ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಮತ್ತು ಈ ಒಂದು ಪರೀಕ್ಷೆಯ ಫಲಿತಾಂಶಗಳ ಪರೀಕ್ಷೆಗಳಾದಂತ ಎಡವಟ್ಟುಗಳು, ಹೆಣ್ಮಕ್ಳ ತಾಲಿಯ ತೆಗೆಸೋದಿರ್ಬೋದು, ಕಾಲುಂಗುರ ತೆಗೆಸೋದಿರ್ಬೋದು, ಅಥವಾ ಅವರ ಧಾರ್ಮಿಕ ಆಚರಣೆಯ ವಸ್ತುಗಳನ್ನು ತೆಗೆಸಿ ಪರೀಕ್ಷೆ ಕೂರಿಸುವಂತ ಪ್ರವೃತ್ತಿ ಇತ್ತು, ಅದಕ್ಕೂ ಸಹ ನಿರ್ಬಂಧ ಏರುವಂತ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಯಾಕಂದ್ರೆ ಇಂತಹ ಒಂದು ಆಚರಣೆಗಳಿಗೆ ಕಾನೂನಿನಲ್ಲಿ ಮಾನ್ಯತೆ ಇದೆ. ಯಾಕಂದ್ರೆ ಇವೆಲ್ಲವೂ ಸಹ ಆಯಾ ಸಮುದಾಯ, ಆಯಾ ಧರ್ಮ, ಆಯಾ ಜಾತಿಗಳಿಗೆ ಅನ್ವಯ ಆದಂತೆ ಅದನ್ನ ಬಳಸ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನ ಧರಿಸಬಹುದು ಅಂತ. ನೀವು ವಿಶೇಷವಾಗಿ ಇನ್ನೂ ಸಹ ಗಮನಿಸಬೇಕು ಅಂದ್ರೆ, ಇನ್ನು ಲಂಬಾಣಿ ಮಹಿಳೆಯರನ್ನು ಅವರು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಈ ಆಭರಣ ಧರಿಸೋದು, ಮೂಗುತಿ ಧರಿಸೋದಿರ್ಬೋದು, ಅಥವಾ ಕಿವಿ ಓಲೆ ಧರಿಸೋದಿರ್ಬೋದು, ಬೇರೆ ಬೇರೆ ಒಂದು ಆಭರಣಗಳನ್ನ ವೆರೈಟಿ ಧರಿಸ್ತಾರೆ. ಅದಕ್ಕೂ ಸಹ ಪರ್ಮಿಷನ್ ನ ಈ ಒಂದು ಕಾಯ್ದೆಯಲ್ಲಿ ಕೊಡಲಾಗಿದೆ. ಹೀಗಾಗಿ ಇಲ್ಲಿ ಕೇವಲ ಹಿಜಾಬ್ ಮತ್ತೆ ನಾವು ಕೇಸರಿ ಶಾಲನ್ನ ಅವೆರಡನ್ನೂ ಸಹ ತದ್ವಿರುದ್ಧ ಅಂತಂದ್ರೆ ಅವೆರಡನ್ನೂ ಸಹ ಹೋರಾಟದ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಹಿಜಾಬ್ ಧರಿಸಿದ್ರು ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ಕೇಸರಿ ಶಾಲನ ವಿಷಯದಲ್ಲಿ ಗೊಂದಲ ಆಗಿ ಕೋರ್ಟ್ಗೆ ಹೋಗಿ ಪ್ರಕರಣ, ಅಲ್ಲಿ ಹಿಜಾಬ್ನ ನಿಷೇಧ ಏರಿಸುವಂತ ಒಂದು ಕೆಲಸ ಆಯ್ತು. ನಂತರ ಆ ಒಂದು ಪ್ರಕರಣ ಕೈ ಬಿಟ್ಟಿತ್ತು. ಈಗ ರಾಜ್ಯ ಸರ್ಕಾರ ಈಗ ಈ ಒಂದು ಹೋರಾಟಕ್ಕೆ ಒಂದ್ ರೀತಿ ಪರೋಕ್ಷವಾಗಿ ಒಂದ್ ರೀತಿ ಇನ್ಸ್ಪಿರೇಷನ್ ಕೊಟ್ಟಂತ ಮಾಡಿದೆ. ಅಂದ್ರೆ ಹಿಂದೂ ವಿದ್ಯಾರ್ಥಿಗಳು ಮತ್ತು ಮುಸ್ಲಿಂ ಹೆಣ್ಮಕ್ಳ ಸ್ಕಾರ್ಪ್ ನಡುವೆ ಅಥವಾ ಏನು ಹಿಜಾಬ್ ನಡುವೆ ಹೋರಾಟಕ್ಕೆ ಒಂದ್ ರೀತಿ ಅವಕಾಶವನ್ನು ಮಾಡಿಕೊಟ್ಟಂತಾಗಿದೆ. ಇದರ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಸಹ ಈ ಶಿವದಾರ, ಜನಿವಾರ, ಪೇಟ ಮತ್ತು ಟರ್ಬೈನ್ ಗಳಿಗೆ ನೀವು ಕೊಟ್ಟಂತ ಪರ್ಮಿಷನ್ ಗಳನ್ನ ನೀವು ಈ ಒಂದು ಸ್ಕಾರ್ಪ್ ಮತ್ತು ಆ ಪೇಟ ಹಾಕ್ಲಿಕ್ಕೆ ಇರ್ಬೋದು, ಅಥವಾ ಈ ಒಂದು ವಸ್ತ್ರವನ್ನ ಕೇಸರಿ ವಸ್ತ್ರ ಧರಿಸೋದಕ್ಕೆ ನೀವು ಕಂಪೇರ್ ಮಾಡುವಂತದ್ದು ಸಮಂಜಸವಲ್ಲ. ಆದ್ರೂ ಸಹ ರಾಜ್ಯ ಸರ್ಕಾರ ಇಂಥ ನಿರ್ಣಯ ಕೈಗೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಗೊಂದಲವನ್ನ ಮತ್ತು ಶಾಲಾ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಆದ್ರೆ ಇದು ವಿದ್ಯಾರ್ಥಿಗಳಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಅವಕಾಶವನ್ನ ಕಲ್ಪಿಸುವಂತ ಸಾಧ್ಯತೆ ಹೆಚ್ಚಿದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.